ಯೂತರಾಟವನ್ನು ಆಡಿಸಿ ನಮ್ಮ ರಾಜ್ಯವನ್ನೆಲ್ಲವನ್ನು ಕಸಿದುಕೊಂಡು ನಮ್ಮನ್ನು ಕಾಡಿಗಟ್ಟಿದನಲ್ಲ ದುರ್ಯೋಧನ, ಏನವಾ ದುರ್ಯೋಧನ. ಇಷ್ಟಲ್ಲದೆ ಹೇಗೋ 12 ವರ್ಷ ವನವಾಸ, 10 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಇನ್ನಾದರೂ ನಮಗೆ ನೆಮ್ಮದಿ ಇಲ್ಲ. ಇದೊಂದು ಬದುಕೆ, ಇದೊಂದು ಜನ್ಮವೇ. ಹೇ ಛೀ, ಇದಂತ ದುರ್ವಿಧಿ, ಇದಂತ ದುರ್ವಿಧಿ. ಈ ಶೂನ್ಯವಾದ ಸಂಧಾನಗಳೇ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ? ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಇರುವುದಯ್ಯ, ಅತ್ಯಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು, ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಅವನು ಸಹ ಕೃಷ್ಣ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಇದು ಈ ದುರ್ವಾರ್ತೆಯನ್ನು ನೀನು ನನಗೆ ತಿಳಿಸಬೇಕೆಂದು ನಿಶ್ಚಯವಾಗಿತ್ತು. ಸಾಧಿಸಿಬಿಟ್ಟೆ ಕೃಷ್ಣ. ಕೃಷ್ಣ, ಇನ್ನು ನಾನು ಹೊರಡುವೆನು. ನಿಮ್ಮ ಅಪಾರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಈ ಭೀಮನಾದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನೆ, ನೀನಿನ್ನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಈ ಭೀಮನು ಬದುಕಿದರೆ ಅನ್ನುವುದೇನು? ಬದುಕಿದ್ದು ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿ ಇಡಂಬಪತಿಯೇ. ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸನ್ನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೊಬ್ಬ ವಿಚಾರ ಹೊಂದಿರುವುದಯ್ಯ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯದ್ದಲ್ಲ. ಕೃಷ್ಣ, ಹೇಳು, ದುರ್ಯೋಧನನ ಸಂದೇಶವೇನೆಂದು ಹೇಳಿಬಿಡು. ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳು. ಈ ಪ್ರಚಂಡ ಭೀಮನು ಯಾರ ಮುಂದೆ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಎಂದಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ್ಯ ಬೇಕೆ ಕೃಷ್ಣ? ಭೀಮಾ, ನಿನ್ನನ್ನು ಕಂಡರೆ ನನಗೆಷ್ಟೊಂದು ಭಯವಾದ. ನಿನ್ನ ಆ ಗದಿಯನ್ನು ಸ್ವಲ್ಪ ದೂರವಾಗಿ ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಆ ಸಂದೇಶವನ್ನು ಹೇಳಬೇಕು. ಇದು ನಿನ್ನ ಅಪೇಕ್ಷೆಯಂತೆ ನಾನೀಗ ಕುಳಿತುಕೊಳ್ಳುವೆ. ಈಗಲಾದರೂ ಹೇಳಿಬಿಡು ಕೃಷ್ಣ. ನೀನು ಕೋಪ ಮಾಡುವುದಲ್ಲಷ್ಟ ತಾನೇ? ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡಮುರಿಗೆಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯೇ. ಹಾಗೆ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನು ನೋಡೋಣ. ಭೀಮಾ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಆಚಾರ್ಯ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಿ.
ಈಗ ಕೇಳಿದೆಯಲ್ಲರು ಭೀಮ, ಯಾಜ್ಞಸೇನಿ, ಧರ್ಮಾನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿ ಭೀಮನನ್ನು ಬಂಧಿಸಿದ ಈ ಅಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಿದೆ. ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮನಾದ ದುಶ್ಯಾಸನನು ಇಂಥ ಸಾಹಸವು ಮತ್ತಾರಿಗೆ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾನವಾರ್ಗನೆಯನ್ನು, ಪಾಂಡವರ ರಾಯಭಾರಿಯಾಗಿ ಈ ರೀತಿ ಅಪಮಾನ ಪಡಿಸಿದರೆ ಗೌರವ ಅಗ್ರಜೋ, ಧನುಜಯೋ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ದುರ್ಯೋಧನದ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಸ್ಥಾನ. ಕೃಷ್ಣ, ಆ ಕುಲ್ಲಿ ಕೌರವನಿಗೆ ಏನು ಗೊತ್ತು? ಈ ಭೀಮನ ಭುಜವಾದ ಪರಾಕ್ರಮ. ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ರಣರಂಗದಲ್ಲಿ ಅವನಿಗೆ ತಕ್ಕ ಉತ್ತರವನ್ನು ಕಳೆದಿದ್ದರು. ನಾನು ಜಗಜ್ಜಟ್ಟಿ ಮಲ್ಲ. ಈ ಸಂದೇಶಕ್ಕೆ ನನಗಿಂದ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತವ ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ಯುದ್ಧವನ್ನು ಅಪೇಕ್ಷಿಸಿಲ್ಲವೆಂದು. ಸಂಧಿಯಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತೇನೆ. ಅರ್ಜುನ, ಅಗ್ರಜ, ಬೇಗ ಬಂದು ನನ್ನ ಕರಗಳನ್ನು ಬಿಡಿಸು.
ಯುದ್ಧಯೋರ್ ಕೌರವ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನದಿಂದ ಅಪಮಾನವನ್ನು ಹೊಂದಿ ಕಣ್ಣು ಹಿಡಿತ ಬಂದ ಕೇಶವಾಸಿಯಾಗಿ ನಿಂತಿದ್ದ ಆ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಈ ದಿನ ಈ ಯುದ್ಧವನ್ನು ಹೋಗುವ ಮೊದಲು ನಾನು ವಾಯುದೇವನ ಅಂಶಕ್ಕೆ ಜನಿಸಿದವನೇ ನಿಜವಾಗಿದ್ದರೆ ರಾಜಮಾತೆಯಾದ ಕುಂತಿದೇವಿಗೆ ಸರಪಾನ ಮಾಡಿದ್ದೇ ನಿಜವಾಗಿದ್ದರೆ ನಾಳಿನ ನಡೆಯುವ ಆ ಭೀಕರ ಯುದ್ಧದಲ್ಲಿ ಬನ್ನಿ ಕೌರವನ 99 ಮಂದಿಯನ್ನು ಮುಷ್ಟಿಯಿಂದ ಆನಂತರ ಆ ದುರುಳ ದುಶ್ಯಾಸನನು ಅತ್ಯಸ್ತವನ್ನು ಬಗೆದು ಅವನ ಗುಂಡಿಗೆ ಬಿಸಿರಟ್ಟು ನನ್ನ ಪಾಂಚಾಲಿಯ ಆನಂತರ ಆ ದುರುಳ ದುರ್ಯೋಧನನ ತಲೆಯನ್ನು ನನ್ನ 12 ಮೊಳದ ಗದೆಯಿಂದ ಅವನ ನೆತ್ತರವನ್ನು ನಂತರ ಅವನ ತಲೆಯ ಮೇಲಿರುವ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ